ರಿಪೋರ್ಟ್ ಕೈ ಸೇರ್ತಾ ಸರ್? ರಿಪೋರ್ಟ್ ರಿಪೋರ್ಟ್ ಬಂದಿದೆ, ಇವತ್ತು ಮಧ್ಯಾಹ್ನ ನನಗೆ ಬಂದಿದೆ. ನಾನು ಇನ್ನೂ ನೋಡಿಲ್ಲ. ನೋಡ್ಬಿಟ್ಟು ಆಮೇಲೆ ನಾವೆಲ್ಲ ಕೂತ್ಕೊಂಡು ಸರ್, ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ನಮ್ಮ ಮನೆಗೆ ಬಂದು ಯಾರು ಸರ್ವೆ ಮಾಡಿಲ್ಲ, ಏನೂ ಕೇಳಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸರ್, ನಮ್ಮ ಮನೆಗಳು ಒಕ್ಕಲಿಗ ಸಮುದಾಯನೂ ಸಹ 6ನೇ ಸ್ಥಾನಕ್ಕೆ ಹೋಗ್ತಾ ಇದೆ ಸೋರಿಕೆ ಆಗಿರೋ ಅಂಕಿ ಸಂಖ್ಯೆಗಳಲ್ಲಿ. ವೀರಶೈವ ಮಹಾಸಭಾ ತಜ್ಞರ ಸಮಿತಿ ನೇಮಕ ಮಾಡಿದೆ ಸರ್, ಇದರ ಅಧ್ಯಯನ ಮಾಡಲಿಕ್ಕೆ ಪ್ರತ್ಯೇಕವಾಗಿ. ಅವರು ಸಮಾಜ ಅವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮಾಡ್ತಾ, ಅದಕ್ಕೆ ಟೀಕೆ ಮಾಡಕ್ಕೆ ಹೋಗೋಣ, ಚರ್ಚೆ ಮಾಡಕ್ಕೆ ಹೋಗೋಣ. ಅವ್ರವ್ರ ಹಕ್ಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿದ್ದೀವಿ. ಅವ್ರು ಏನೇನಿದೆ ಪ್ರತಿಪಾದನೆ ಮಾಡಲಿ, ಅದರಲ್ಲಿ ನಾವು ಯಾರನ್ನೂ ಅಪೇಕ್ಷೆ ಪಡೋದಿಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಜನಪ್ರತಿನಿಧಿಗಳಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಸೆಂಬ್ಲಿಯಲ್ಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಮುಕ್ತವಾಗಿ ಇನ್ನೇನು ಮಾತನಾಡ್ತಾರೆ ಕೂಡ ಚುನಾವಣೆ ಸಂದರ್ಭದಲ್ಲಿ ನನಗೆ ಅಧಿಕಾರ ಕೊಡಿ, ಪೆನ್ನು ಪೇಪರ್ ಕೊಡಿ ಅನ್ನೋದು ಹೇಳಿದ್ರು. ಅದು ಬೇರೆ ವಿಚಾರ. ಮೀಸಲಾತಿ ಹೆಚ್ಚಳಕ್ಕೆ ಒಂದು ಶಿಫಾರಸು ಮಾಡಿದ್ದಾರೆ. ಹೇಳಿ ಸರ್, ಏನಿದ್ದೇನಪ್ಪ? ಚುನಾವಣಾ ಪೂರ್ವದಲ್ಲಿ ಹೇಳಿದ ಸಮುದಾಯ ನಿಮಗೆ ಬೆಂಬಲಿಸಿತ್ತು, ಬೆಂಬಲಿಸಬೇಕು ಅಂತ ಗೊತ್ತಿದೆ ರೀ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮ ಡ್ಯೂಟಿ. ನನ್ನ ಧ್ವನಿ, ನನ್ನ ದೇಹ, ನನ್ನ ಉದ್ದೇಶ, ನನ್ನ ಪದ್ಧತಿ, ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ. ಒಕ್ಕಲಿಗರ ಸಂಖ್ಯೆ 61 ಲಕ್ಷ ತೋರಿಸ್ತಾ ಇದ್ದಾರೆ ಸರ್. 6ನೇ ಸ್ಥಾನದಲ್ಲಿ ಒಕ್ಕಲಿಗರ ಸ್ಥಾನ ಅಂಕಿ ಸಂಖ್ಯೆ. ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಸರ್ ಮೀಸಲಾತಿ ಹೆಚ್ಚಳಕ್ಕೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ. ಒಕ್ಕಲಿಗರ ಸಮುದಾಯದ ಸಂಖ್ಯೆ 61 ಲಕ್ಷ ತೋರಿಸಿದ್ದಾರೆ. ನೀವು ಇದನ್ನು ಒಪ್ತೀರಾ ಸರ್? ರಾಜ್ಯಪಾಲರು ಭೇಟಿಗೆ ಹೋಗ್ತಾ ಇದ್ದಾರೆ ಸರ್ ಇವಾಗ ತಮ್ಮ ವಿರುದ್ಧ ದೂರು ಕೊಡ್ಲಿಕ್ಕೆ.